ಹಲೋ ಗೈಸ್, ಇವತ್ತು ನಾವು ಸಿಂಪಲ್ ಆಗಿ ಚಿಕನ್ ಲಿವರ್ ಫ್ರೈ ಹೆಂಗೆ ಮಾಡ್ಕೊಳೋದು. ಸೊ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಚಿಕನ್ ಲಿವರ್ ಫ್ರೈ ಸಿಂಪಲ್ ಆಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಲಿವರ್ನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಆಮೇಲೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ನೋಡ್ಕೊಳ್ಳೋಣ ಬನ್ನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವು, 10 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ, ಆಮೇಲೆ 2 ಮೀಡಿಯಮ್ ಸೈಜ್ ಟೊಮೆಟೊ. ಸೊ ಗೈಸ್, ಇವಾಗ ಹೆಂಗೆ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ. ಫಸ್ಟ್ ಸ್ಟವ್ ಮೇಲೆ ಕಡಾಯಿ ಇಟ್ಕೊಳ್ಬೇಕು. ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ನಮ್ಮಮ್ಮ 2 ಸ್ಪೂನ್ ಹಾಕಿದ್ದಾರೆ. ಸೊ ಗೈಸ್, ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ನೋಡಿ, ಆ ಸಾಸಿವೆ ಚಟಪಟ ಚಟಪಟ ಆಟೋ ಗಂಟ ಇರಬೇಕು. ನೆಕ್ಸ್ಟ್ ಕರಿಬೇವು, ನೆಕ್ಸ್ಟ್ ಈರುಳ್ಳಿ, ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೋಡಿ ಗೈಸ್, ಈರುಳ್ಳಿ ಈ ಥರ ಗೋಲ್ಡನ್ ಕಲರ್ ಬರಬೇಕು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಫ್ರೈ ಮಾಡೋಣ. ನೆಕ್ಸ್ಟು ಸ್ವಲ್ಪ ಅರಿಶಿನ, ಆಮೇಲೆ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ನಾವು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ಳೋಣ. ಅದನ್ನು ಟೊಮೆಟೊ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಉಪ್ಪು ಹಾಕ್ಕೊಂಡು ತಿರ್ಗಾ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಇವಾಗ ಟೊಮೆಟೊ ಈ ಥರ ಸಾಫ್ಟ್ ಆಗಬೇಕು. ನೆಕ್ಸ್ಟ್ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಸೊ ಗೈಸ್, ನೆಕ್ಸ್ಟು ಚಿಕನ್ ಲಿವರ್ ಹಾಕ್ಕೊಳ್ಳೋಣ. ಲಿವರ್ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಲಿವರ್ ಹಾಕಿದ್ದಾಯ್ತು. ಈಗ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 4 ಸ್ಪೂನ್ಸ್ ಹಾಕ್ಕೊಳ್ಳಿ. ಅವಾಗ ಧನಿಯಾ ಪುಡಿ ತೋರಿಸಿಲ್ವಾ ಅಲ್ಲ, ಅದಕ್ಕೆ ಇವಾಗ ತೋರಿಸ್ತೀನಿ. ಧನಿಯಾ ಪುಡಿ ಹಾಕ್ಕೊಂಡು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದಕ್ಕೆ ಧನಿಯಾ ಪುಡಿನೇ ಟೇಸ್ಟ್. ನೆಕ್ಸ್ಟ್ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನೀರು ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡ್ವಲ್ಲ, ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಫ್ರೈ ರೆಡಿ ಆಗಿದೆ. ನೋಡಿ, ಫ್ರೈ ಇಷ್ಟು ತಿಕ್ಕಾಗಿರಬೇಕು. ನೋಡ್ಕೊಳ್ಳಿ ಎಷ್ಟು ತಿಕ್ಕಾಗಿರಬೇಕು ಅಂದರೆ, ಇವಾಗ ನಾವು ನೋಡಿಸ್ತಾರೆ, ನೋಡ್ಕೊಳ್ಳಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ರೈಸ್ ಐಟಮ್ಸ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನಮ್ಮಮ್ಮ ಮುದ್ದೆ ಮಾಡಿದ್ದಾರೆ, ಮುದ್ದೆ ತಟ್ಟೆಲಿಕ್ಕವ್ರೆ. ಇವಾಗ ಸಾಂಬಾರು ಹಾಕೋಣ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತೆ ಅಂತ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ.
ಇವಾಗ ಪೀಸ್ ತಿಂದು ನೋಡೋಣ. ಏನು ಪೀಸ್ ಕೂಡ ಸಖತ್ತಾಗೈತೆ. ಸೊ ಮುದ್ದೆ ಲಿವರ್ ಫ್ರೈ ತುಂಬ ಚೆನ್ನಾಗಿದೆ.